today our 10th standard students have organized a wonderful program that is about the Eco Club. Children, all of you know about July 1st to July 7 is the Vana Mahotsava. We are going to Festival of Trees is going to celebrate. And what is the theme of this 2026 Festival of Trees? Healing the earth with the greenery initiative is the theme of this year. With the help of this theme, our students are interested to start their importance of the trees, forest, everything. Already our chief guest has given the balance between why the imbalance is held in the nation or a country because of the deforestation. Deforestation is responsible for the imbalance in the rain or a monsoons are going to change. To protect the trees or a forest, the animals, importance of animals sir has told. So children, it is whatever you have conducted the program today, it is not for the one day. It should be continued until your life. ಮಕ್ಕಳೇ, ಇವತ್ತು ಏನು ಪ್ರೋಗ್ರಾಮ್ ಅನ್ನು ಇಟ್ಟುಕೊಂಡಿದ್ದೀರಿ? ಇಕೋ ಕ್ಲಬ್ ಎಂಬಂತ ಒಂದು ನಿಸರ್ಗ ಇಕೋ ಕ್ಲಬ್ ಎಂಬಂತ ಒಂದು ಕ್ಲಬ್ ಅನ್ನು ನಮ್ಮ ಶಾಲೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಯಾವುದೇ ಒಂದು ಕೆಲಸ ಸಣ್ಣ ಮಟ್ಟದಲ್ಲಿ ಪ್ರಾರಂಭವಾಗಿ ಅದು ದೊಡ್ಡ ಮಟ್ಟದಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಸಹಕಾರ ಬೇಕು. ಯಾವುದೇ ಒಂದು ದೇಶ ಅಭಿವೃದ್ಧಿಯಲ್ಲಿ ಮಕ್ಕಳಾದ ನಿಮ್ಮ ಪಾತ್ರ ಮುಖ್ಯ ಇದೆ. ಸರ್ ಹೇಳಿದ್ರು ಯಾರೆಲ್ಲ ಫಾರೆಸ್ಟ್ಗೆ ಸೇರ್ತೀರಿ ಅಂತೇಳಿ. ಮಕ್ಕಳೇ, ನಿಮ್ಗೆ ಗೊತ್ತಿಲ್ಲ ಸರ್ ಯಾಕೆ ಆ ಕ್ವಶನ್ ಅನ್ನು ಕೇಳಿದ್ರು ಅಂತ ಹೇಳಿದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮುಂದಿನ ಜೀವನ ಆಗ್ಬೇಕು ಅಂತ ಹೇಳಿದ್ರೆ ಪರಿಸರದ ಸಂರಕ್ಷಣೆ ಅತಿ ಮುಖ್ಯ. ಪರಿಸರದ ಸಂರಕ್ಷಣೆಯನ್ನು ನಾವು ಮಾಡದಿದ್ರೆ ಮುಂದೊಂದು ಕಾಲ ನಾವು ಆಕ್ಸಿಜನಿಗೋ ಅಥವಾ ನೀರಿಗೋ ಪರದಾಡಬೇಕಾಗ್ತದೆ. ಸೊ ಈಗಾಗಲೇ ಜೂನ್ ಮಂತ್ ಹೋಯ್ತು, ನಿನ್ನೆ ಮೊನ್ನೆಯಿಂದ ನಾವು ಮಳೆಯನ್ನು ಕಾಣ್ತಾ ಇದ್ದೇವೆ. ಆ ಮಳೆಯ ಒಂದು ಕೊರತೆಯಿಂದ ಯಾವ ರೀತಿ ಕೃಷಿಕರು ಅಥವಾ ಸಾಮಾನ್ಯ ಜನರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಇದನ್ನು ನೀವು ಒಬ್ಸರ್ವ್ ಮಾಡಿದಿರಿ. ಸೊ ಈ ಒಂದು ದಿನ ನಾವು ಏನು ಇನಾಗ್ರೇಷನ್ ಮಾಡಿದಾನೆ ಅದು ಒಂದು ದಿನಕ್ಕೆ ಸೀಮಿತ ಆಗಬಾರ್ದು. ಆಲ್ರೆಡಿ ನಮ್ಮ ಡಿಪಾರ್ಟ್ಮೆಂಟ್, ಎಜುಕೇಶನಲ್ ಡಿಪಾರ್ಟ್ಮೆಂಟ್ ಇಂದ ಏಕ್ ಪೇಡ್ ಮಾ ಕೆ ನಾಮ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿಯೊಬ್ಬ ಮಗು ತನ್ನ ತಾಯಿಯೊಟ್ಟಿಗೆ ನಿಂತು ಗಿಡವನ್ನು ನೆಡಬೇಕು. ಪ್ರತಿ ವರ್ಷ ಗಿಡ ಎಷ್ಟು ಬೆಳೆದಿದೆ ಎಂಬುದನ್ನು ತಿಳ್ಕೊಂಡು ಆ ಫೋಟೋಸ್ಗಳನ್ನು ನೀವು ಕಳಿಸ್ಬೇಕು, ಅದರ ಆರೈಕೆಯನ್ನು ನೀವು ಮಾಡಬೇಕು ಎಂಬಂತ ಉದ್ದೇಶದಿಂದ ನಮ್ಮ ಡಿಪಾರ್ಟ್ಮೆಂಟ್, ಎಜುಕೇಶನಲ್ ಡಿಪಾರ್ಟ್ಮೆಂಟ್ ಕೂಡ ಇದಕ್ಕೆ ಸ್ಟ್ರಗಲ್ ಮಾಡ್ತಾ ಇದೆ. ಇವತ್ತು ನಮ್ಮ ಜೊತೆಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅರುಣ್ ರಾವ್ ಸರ್ ಅವರು ನಿಮಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಾಣಿಗಳ ಬಗ್ಗೆ ಅವರು ಹೇಳಿದ್ದಾರೆ. ಯಾಕೆ ಪ್ರಾಣಿಗಳ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪ್ರಾಣಿಗಳ ಅಸ್ತಿತ್ವ ಇದ್ದಾಗ ಮಾತ್ರ ಈ ಪರಿಸರದ ಸಂರಕ್ಷಣೆ ಆಗ್ತದೆ. ನಾವು ಯಾವತ್ತು ಹಳ್ಳಿಯಲ್ಲಿರುವಂತ ಮರಗಳನ್ನು ಕಡಿದು ಸೈಟ್ ಫಾರ್ ಸೇಲ್ ಅಂತೇಳಿ ಹಾಕ್ತೇವೆ, ಆವಾಗ ನಮ್ಮ ಅರ್ಬನೈಸೇಷನ್, ನಗರೀಕರಣ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮನ್ನು ನಾವು ಮಾರಾಟ ಮಾಡಿದಾಗ ಆಗ್ತದೆ. ನಾವು ಬದುಕಬೇಕಾ, ನಮ್ಮ ಜೀವನ ಮುಂದಿನ ಪೀಳಿಗೆಗೂ ಉಳಿಸ್ಬೇಕಾ, ಈ ಒಂದು ಪರಿಸರ ಉಳಿಸ್ಬೇಕಾ, ಮಕ್ಕಳಾದ ನಿಮ್ಮ ಕರ್ತವ್ಯ ತುಂಬಾ ಇದೆ ಮಕ್ಕಳೇ. ಆದ್ರಿಂದ ಇವತ್ತಿನ ಈ ದಿನವನ್ನು ಸವಿ ನೆನಪಾಗಿಡ್ಕೊಂಡು ಪ್ರತಿಯೊಬ್ಬರು ಒಂದು ಮನೆಯಲ್ಲಿ ಒಂದು ಹಣ್ಣಿನ ಗಿಡವನ್ನು ನೆಡಿ. ನಾವು ಪ್ರಾಣಿಗಳು ಬಂದಾಗ, ಮಂಗಗಳು ಬಂದಾಗ ನಾವು ಓಡಿಸ್ತೇವೆ, ಪಿಸ್ತೂಲನ್ನು ಹಿಡಿತೇವೆ. ಅದರ ಬದಲು ಒಂದು 10 ಮಾವಿನಕಾಯಿ ಮರವೋ, ಪೇರಳೆ ಮರವೋ ಅಥವಾ ಬೇರೆ ಯಾವುದೇ ಒಂದು ಹಣ್ಣಿನ ಮರವನ್ನು ನೆಟ್ಟಾಗ ಆ ಪ್ರಾಣಿಗಳು ನಿಮ್ಮ ಬೆಳೆಗಳನ್ನು ಹಾಳು ಮಾಡೋದಿಲ್ಲ. ಅದರಲ್ಲಿ ಇರುವಂತಹ ಹಣ್ಣುಗಳನ್ನು ತಿಂದು ತಮ್ಮ ಹೊಟ್ಟೆಯನ್ನು ತುಂಬಿಸಿ ಯಾವುದೇ ಒಂದು ಸಮಸ್ಯೆಯನ್ನು ಕೊಡದೆ ಅವುಗಳು ಹೋಗ್ತವೆ. ಅದನ್ನು ಯಾರು ಮಾಡಬೇಕು? ನಾವು ಮಾಡಬೇಕು. ಆ ಹಣ್ಣುಗಳ ತೋಟವನ್ನು ಬೆಳೆಸಬೇಕು, ಹಣ್ಣುಗಳ ಆಗುವಾಗೆ ನೋಡಬೇಕು. ಆ ಹಣ್ಣುಗಳು ಪ್ರಾಣಿಗಳಿಗೆ ಸಿಗುವ ಹಾಗೆ ಮಾಡಿದ್ರೆ ನಾವು ಜೀವನದಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿದ ಅಂತೇಳಿ ನಾನು ಅನ್ಕೊಳ್ತೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಅರುಣ್ ರಾವ್ ಸರ್, ಅದೇ ರೀತಿ ಅವರ ಫ್ಯಾಕಲ್ಟಿ ಮೆಂಬರ್ಸ್ ಏನಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಮುಂದೆಯೂ ಚೆನ್ನಾಗಿ ನಡೆಯಲಿ ಎಂಬಂತ ಹಾರೈಕೆಯೊಂದಿಗೆ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.